ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಡುವಂಥ ಸ್ವತಂತ್ರ ಗ್ರಾಮದಲ್ಲಿ ಹೆಂಟಿ ಗ್ರಾಮದಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಇವತ್ತು 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಪ್ರತಿಯೊಂದು ಕಾನೂನು ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತಂದು ಈಗ ಬಿಗ್ ಬಾಸ್ ಆಫರ್ಗೆ ನಾನು ಕೈ ಹಾಕಿದ್ದೀನಿ. ನನಗೂ ಒಂದು ಚಾನ್ಸ್ ಆ ಬಿಗ್ ಬಾಸ್ನಲ್ಲಿ ಅವಕಾಶ ಕೊಟ್ಟರೆ ಇವತ್ತು ಕಾಮಿಡಿ ಬಿಗ್ ಬಾಸ್ ಆಗಬಾರ್ದು, ಕಾನೂನಿನ ಬಿಗ್ ಬಾಸ್ ಆಗಬೇಕು. ಯಾಕಂದ್ರೆ ಆಲ್ ಕರ್ನಾಟಕದಾಗ ಇವತ್ತು 7 ಸೆಂಟ್ರಲ್ ಜೈಲಿನಲ್ಲಿ ಸುತ್ತಿದ್ರು 100ಕ್ಕೆ 90ರಷ್ಟು ಅಪರಾಧಿಗಳ ಬಿಡುಗಡೆ ಆಗ್ತಾ ಇದ್ದಾರೆ, 100ಕ್ಕೆ 90ರಷ್ಟು ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತೈತಿ. ಭಾಷೆಯ ದೋಷದಿಂದ ಆ ಕನ್ನಡ ವಾದ ವಿವಾದ ನಡೀತಾ ಇಲ್ಲ, ಕನ್ನಡಿಗರಿಗೆ ಅದರ ಅರ್ಥ ಆಗ್ತಾ ಇಲ್ಲ. ಇವತ್ತು ಲಾಯರ್ ಕೆಲಸ ಏನು, ಆ PP ಅವ್ರ ಕೆಲಸ ಏನು, ನ್ಯಾಯಾಧೀಶರ ಕೆಲಸ ಏನು, ಜೈಲು ಅಧೀಕ್ಷಕರ ಕೆಲಸ ಏನು, ಮತ್ತು ಈ ಮಾಧ್ಯಮಗಳ ಕೆಲಸ ಏನು, ಹಿಂಗೆ ಎಲ್ಲ ನಾನು ಅನುಭವಪಟ್ಟಂಥ ವಿಸ್ತಾರವಾಗಿ ಯಾವ ರೀತಿ ಆ ಒಂದು ಕಾನೂನು ಪಾಲನೆ ಮಾಡಿದೆ ಈ ಸಮಾಜದಲ್ಲಿ ಕ್ರೈಮ್ಗಳು ಕಮ್ಮಿ ಆಗ್ತವೆ, ಮತ್ತು ಶಿಕ್ಷಣಕ್ಕೊಂದು ಇತಿಹಾಸ ಸಿಗುತ್ತೆ, ಭಾಷೆಗೆ ಒಂದು ಅರ್ಥ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತು ಸಿಗ್ಲಿ ಬಶ್ಯಾ 1970ರಲ್ಲಿ ಹುಟ್ಟಿ ಇವತ್ತು 14 ವರ್ಷಕ್ಕೆ ಜೈಲಿಗೆ ಬಂದು ಅಲ್ಲಿಂದ 33 ವರ್ಷ ಜೈಲು ಒಳಗೆ 7 ಸೆಂಟ್ರಲ್ ಜೈಲು ಸುತ್ತಿ ನಾನು ನನ್ನ ಮೇಲೆ 260 ಕೇಸು ಪ್ರಕರಣಗಳು ದಾಖಲೆ ಮೇಲೆ ಬಿದ್ದಾಗ ಅಚ್ಚ ಕನ್ನಡದಲ್ಲಿ 48 ಕೋರ್ಟ್ನಾಗ 262 ಕೇಸು ಕನ್ನಡದಲ್ಲೇ ವಾದ ಮಾಡಿ ಕನ್ನಡದಲ್ಲೇ ತೀರ್ಪು ಪಡೆದಂಥ 9ನೇ ತರಗತಿಯಲ್ಲಿ ಪಾಸ್ ಆದಂಥ ಈ ಸಿಗ್ಲಿ ಬಶ್ಯಾ ಇವತ್ತು ಮಾಧ್ಯಮಗಳ ಮೂಲಕ ಈ ಬಿಗ್ ಬಾಸ್ಗೆ ನಾನು ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ಗದ್ದಿಗೆಯಿಂದ ಬೆಂಗಳೂರು ಬಿಗ್ ಬಾಸ್ ಆಫೀಸ್ವರೆಗೂ ಹೋಗಿ ಅಲ್ಲಿ ಸುದೀಪ್ ಸರ್ ಅವರಿಗೆ ಈ ನನ್ನ ಒಂದು ಮನವಿ ಅರ್ಜಿ ಕೊಟ್ಟು ನನಗೂ ಒಂದು ಅವಕಾಶ ಕೊಡಿ. ಯಾಕಂದ್ರೆ ದೇವರಾಜ್ ಅರಸರ ದಾಖಲ ಸಿದ್ದರಾಮಯ್ಯರು ಮುರಿದ್ರು, ಸಚಿನ್ ತೆಂಡೂಲ್ಕರ್ ದಾಖಲ ವಿರಾಟ್ ಕೊಹ್ಲಿ ಮುರಿದ್ರು, ಬಡ್ನಿ ಹನುಮಂತನ ದಾಖಲ ಗಿಲ್ಲಿಯವ್ರು ಮುರಿದ್ರು. ಈ ಸಿಗ್ಲಿ ಬಶ್ಯನ್ ದಾಖಲೆ ಯಾರು ಮುರಿತಾರಂತ ನಾನು ನೋಡಬೇಕಾಗೈತಿ. 6 ಕೋಟಿ ಕನ್ನಡಿಗರಿಗೆ ಕಾನೂನಿನ ಜ್ಞಾನ, ಅರಿವು, ಜಾಗೃತಿ ನಾನು ವಿಸ್ತಾರವಾಗಿ ಆ ಬಿಗ್ ಬಾಸ್ ಒಂದು ಕಾನೂನು ವ್ಯವಸ್ಥೆನ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಬಿಗ್ ಬಾಸ್ ಕಾನೂನಿಗೆ ಮೀಸಲಾಗಿಡಬೇಕನ್ನಂಥ ವ್ಯವಸ್ಥೆ ಮಾಡಿ ಗೆದ್ದು ಬರ್ತೇನೆ ಅನ್ನೋ ಧೈರ್ಯ ಛಲ ನನ್ನಲ್ಲಿದೆ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಈಗ ಶಿವಮೊಗ್ಗ ಸುವರ್ಣದವ್ರು ಇದು ಮಾಡ್ತೀವಿ ಅಂತಾರೆ, ಲಿಂಕ್ ಮಾಡಿ. ಈಗ ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ಗದ್ದಿಗೆಯಿಂದ ನಾನು ಬೆಂಗಳೂರುವರೆಗೂ ಪಾದಯಾತ್ರೆ, ಬಿಡದಿವರೆಗೂ ನಡೀತೀವಿ. 2-3 ದಿನ ಆಗ್ಬೋದು. ನಾವು ಒಬ್ಬನೇ, ಹೌದು, ಒಬ್ಬನೇ ಹೋರಾಟಗಾರ, ಒಬ್ಬನೇ ಪಾದಯಾತ್ರೆ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.